ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅತ್ತಿಬೆಲೆಗೆ ಬಂದಿದ್ದೀನಿ. ಅತ್ತಿಬೆಲೆಯಲ್ಲಿ ಹೋಟೆಲ್ಲು ನೋಡಿ, ಹೊಸಕೋಟೆ ದಮ್ ಬಿರಿಯಾನಿ ನಾಟಿ ಸ್ಟೈಲು, ಈ ಎಸ್ ಎಸ್ ಡಿ ಕಡೆಯಿಂದ ಒಂದು ಮಾಡ್ತಾ ಇರೋಂಥದ್ದು. ಇವರು ಆಲ್ಮೋಸ್ಟ್ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. 20 ವರ್ಷ ಎಕ್ಸ್ಪೀರಿಯನ್ಸು ಇಡೀ ಇದು ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲಲ್ಲೇ ಇವರು ಕೆಲಸ ಮಾಡಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಮಾಡ್ತಾ ಇರೋಂಥದ್ದು ಒಂದು ಬಿರಿಯಾನಿ. ಇದು ತುಂಬ ಒಳ್ಳೆ ಸಖತ್ತಾಗಿ ಮಾಡ್ತಾ ಇದ್ದಾರೆ. ನೀವು ಏನು ಹೊಸಕೋಟೆ ದಮ್ ಬಿರಿಯಾನಿ ತಿಂದಿರ್ತೀರ, ಆ ಹೊಸಕೋಟೆ ದಮ್ ಬಿರಿಯಾನಿ ಸೇಮ್ ಸ್ಟೈಲಲ್ಲಿ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಸಖತ್ತಾಗಿದೆ. ಇದು ಇರೋದು ಬಂದು ಅತ್ತಿಬೆಲೆ. ನಿಮ್ಮ ಹೆಸರು? ಮುರಳಿ. ಬಸ್ ಸ್ಟ್ಯಾಂಡಿಂದ ಜಸ್ಟ್ ಅರ್ಧ ಕಿಲೋಮೀಟ್ರು, ಅಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್. ಇದು ಆನೇಕಲ್ ರೋಡಲ್ಲಿ ಬರುತ್ತೆ. ಇದು ಇವರೇ ಓನರು ಸರ್. ನೋಡಿ, ಇವರು ಮುರಳಿ ಅಂತ ಬಿಟ್ಟು. ಯಾವ ಥರ ಹೆಂಗೆ ಗೊತ್ತಾಯ್ತು ನಿಮ್ಗೆ ಮಾಡಬೇಕು? ನಮ್ಮ ಡ್ಯಾಡಿ ಅವರು ಹೋಟೆಲ್ ಬಿಸ್ನೆಸ್ 20 years ಇಂದ. ನಾವು ಇವಾಗ ಒಂದು 10 years ಇಂದ ನಾವು ಅದಕ್ಕೆ ಡ್ಯಾಡಿ ಹತ್ರದಿಂದ ಕಲ್ತ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಓಕೆ. ನೋಡಿ, ಇವರಪ್ಪ ಆ ಕಾಲದಿಂದ ಇವರು ಮಾಡ್ಕೊಂಡು ಬಂದಿರೋಂಥದ್ದು ಒಂದು ಬಿರಿಯಾನಿ ಸ್ಟೈಲು. ಇವರು ಒಂದೇ ಬಿರಿಯಾನಿ ಅಲ್ಲ, ಬಿರಿಯಾನಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಲ್ ಸೂಪು, ಮತ್ತೆ ಬೋಟಿ, ತಲೆ ಮಾಂಸ, ಚಿಕನ್ ಮಸಾಲ, ಲಿವರ್ ಮಸಾಲ, ಕಾಲ್ ಸೂಪು, ಮಟನ್ ಮಸಾಲ, ಮುದ್ದೆ, ವೈಟ್ ರೈಸು, ಪರೋಟ, ಚಪಾತಿ. ನೋಡಿ, ಈ ತರ ಪ್ರತಿಯೊಂದು ಒಂದು ನಾಟಿ ಸ್ಟೈಲ್ ಅಲ್ಲೇ ಇವರು ನೀಟಾಗಿ ಕುಷ್ಕಾ ಕಬಾಬು, ಓಕೆ, ಲೆಗ್ ಪೀಸ್, ಈ ತರ ಪ್ರತಿಯೊಂದು ಸಿಗುತ್ತೆ. ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನೀವು ಈ ರೋಡಲ್ಲಿ ಸರ್ಜಾಪುರ ಅತ್ತಿಬೆಲೆ ರೋಡು, ಈ ಥರ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಜಸ್ಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಹೋಟೆಲ್ನ ಯಾವತ್ತೂ ಮಿಸ್ ಮಾಡೋಕ್ಕೋಬೇಡಿ. ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಇವರು ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಬಿರಿಯಾನಿ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಚಿಕನ್ ಬಿರಿಯಾನಿ ಮತ್ತೆ ಶೂಟ್ ಮಾಡಿದ್ದಾರೆ. ನೋಡಿ, ಇಷ್ಟಪಟ್ಕೊಂಡು ಎಷ್ಟು ದೂರ ಇದ್ರೂ ನೀವು ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಓಕೆ ಸರ್, ಥ್ಯಾಂಕ್ ಯು. ಇವ್ರ ಹತ್ರ ಹೆಡ್ ಕುಕ್ ಅನ್ನೋದು ಅವರು ಕೂಡ ಒಂದು 20-25 ವರ್ಷದಿಂದ ಇವರು ಎಕ್ಸ್ಪೀರಿಯನ್ಸ್ ಇರೋಂಥದ್ದು. ಅವರು ಇವಾಗ ಇವ್ರ ಹತ್ರ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲೇ ಮುಂದ್ಗಡೆನೇ ಮಾಡ್ತಾರೆ, ಲೈವಲ್ಲೇ ಪ್ರತಿಯೊಬ್ಬರಿಗೂ ಯಾರನ್ನ ಬಂದು ನೋಡ್ಬೋದು. ಆ ಥರ ಒಂದು ಓಪನಿಂಗ್ ಇದರಲ್ಲಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿ ಒಳಗಡೆ ಮಾಡೋದು ಅದು ಇದು ತೋರಿಸ್ದಿರ ಏನೋ ಹಾಕೋದು, ಮತ್ತೆ ಟೇಸ್ಟಿಂಗ್ ಪೌಡರು, ಮತ್ತೆ ಲೆಮನ್ ಸಾಲ್ಟ್ ಲೈವ್ ಆಗಿ ನೋಡ್ಬೋದು. ಎಲ್ಲ ನಾವು ಮಾಡೋ ಏನ್ ಐಟಮ್ಸ್ ಹಾಕ್ತಿವಿ ಏನಂತ ಒಂಚೂರು ಬೇರೆ ಯಾವುದು ಟೇಸ್ಟಿಂಗ್ ಸಾಲ್ಟ್, ಲೆಮನ್ ಸಾಲ್ಟ್ ಆ ಥರ ಎಲ್ಲ ಏನು ಯೂಸೇ ಇಲ್ಲ ನಮ್ದು. ನೀವು ಚೆಕ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ಒಂದೊಂದು ಹೋಟೆಲಲ್ಲಿ ಸುಮಾರು ಮಸಾಲಾಗಳ ಹೊಡಿತಾರೆ. ಆ ಮಸಾಲ ಹೊಡೆದ್ರೆ ಮತ್ತೆ ಒಂದ್ 3 ದಿನಕ್ಕೆಲ್ಲ ಹೋಗಿ ಹಾಸ್ಪಿಟಲ್ ಕುತ್ಕೊಂತಾರೆ. ನಾವ್ ಏನೇನು ಅನ್ನೋದು ನೀವು ಲೈವ್ ಅಲ್ಲಿ ನೋಡ್ಬೋದು. ವಿಡಿಯೋ ಮಾಡಿದ್ದಾರೆ ಸಾರು, ನೋಡಿ. ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕ್ಲೀನಾಗಿ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ತರ ಬಿರಿಯಾನಿ ನಾವು ತಿನ್ಬೇಕಲ್ಲಪ್ಪ ಅಂತ ಬಿಟ್ಟು ನೀವೇ ಬಂದು ತಿಂತೀರಾ. ಮತ್ತೆ ತಿಂದಾದ್ಮೇಲೆ ನನಗೊಂದು ಕಮೆಂಟ್ ಮಾಡಿ, ನನಗೊಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿ, ಇದು ಹೊಸಕೋಟೆ ಬಿರಿಯಾನಿ ನಾಟಿ ಸ್ಟೈಲು ಬಿರಿಯಾನಿ ಮಾಡೋದಕ್ಕೆ ನೋಡಿ, ಕೊತ್ತಂಬರಿ ಸೊಪ್ಪು 20 ಕಟ್ಟು ಇದು ಬಿಡಿಸಿ ಚೆನ್ನಾಗಿ ತೊಳ್ಕೊಂಡಿದ್ದಾರೆ. ಪಾತ್ರೆಯಲ್ಲಿ ಹಾಕಿ ಇದನ್ನ ತೊಳ್ಕೊಂಡಿರೋಂಥದ್ದು. ಮತ್ತೆ ಕುದೀನ ಒಂದು 20 ಕಟ್ಟು ನೋಡಿ ಇದರಲ್ಲಿದೆ. ಇದರಲ್ಲಿ ಮತ್ತೆ ಇದರಲ್ಲಿ ಇದು 2 ಬಕೆಟ್ಗೆ ಹಾಕಿ ನೀಟಾಗಿ ಚೆನ್ನಾಗಿ ತೊಳ್ಕೊಂಡಿರೋಂಥದ್ದು. ಇದು ತೊಳೆದು ರೆಡಿ ಮಾಡಿರೋಂಥದ್ದು 20 ಕಟ್ಟು. ನೋಡಿ, ಮೆಂತ್ಯ ಸೊಪ್ಪು 1 ಕಟ್ಟಿದೆ, ಮತ್ತೆ ಪಾಲಾಕು 1 ಕಟ್ಟಿದೆ. ಇದು ಒಂದೊಂದು ಕಟ್ಟು ಹಾಕೋಣಂಥದ್ದು. ಇದನ್ನ ತೊಳೆದು ಹಾಕೊಂತಾರೆ. ಮತ್ತೆ ಮೆಣಸಿನ್ಕಾಯಿ ಇದು 1 kg ಇದೆ. 1 kg ಅಲ್ಲ, 1 kg ಮೆಣಸಿನ್ಕಾಯಿ ಬಿಡಿಸ್ಕೊಂಡಿರೋಂಥದ್ದು 25 ಗ್ರಾಮ್. ನೋಡಿ, ಹಸೆ ಮೆಣಸಿನ್ಕಾಯಿ ತೊಳ್ಕೊಂಡಿದ್ದಾರೆ. ತೊಳ್ಕೊಂಡು ಬಾಣಲಿಯಲ್ಲಿ ಹಾಕೊಂಡು ಇದರಲ್ಲೇನೆ ಸೋಂಪು ಹಾಕ್ಕೊತಾ ಇದ್ದಾರೆ. ಒಂದು 25 ಗ್ರಾಮ್ ಅಷ್ಟು ಒಂದು ಸೋಂಪು. ಜೀರಿಗೆ 25 ಗ್ರಾಮ್ ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ, ಮೆಣಸು ಹಾಕ್ಕೊತಾ ಇದ್ದಾರೆ. ಮೆಣಸು ಒಂದು 5 ಗ್ರಾಮ್ ಅಷ್ಟು, 5ರಿಂದ 10 ಗ್ರಾಮ್ ಅಷ್ಟು ಮೆಣಸು. ಎಣ್ಣೆ 20 ಗ್ರಾಮು ಎಣ್ಣೆ ಹಾಕ್ಕೊತಾ ಇದ್ದಾರೆ. ಗೋಲ್ಡ್ ವಿನರ್ ಎಣ್ಣೆ. ನೋಡಿ, ಇಷ್ಟನ್ನು ಹಾಕ್ಕೊಂಡು ಈಗ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನೆಲ್ಲನೂ ಉರಿತಾ ಇದ್ದಾರೆ. ಇದು ಎಷ್ಟೊತ್ತು ಸರ್? ಒಂದು 10 ನಿಮಿಷ ಉರಿತಾರೆ. ಇದನ್ನ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊತಾರೆ. ಇದು ಒಂದು 5 ನಿಮಿಷ ಇದನ್ನ ಲೈಟಾಗಿ ಇದನ್ನ ಹುರ್ಕೊಂಡು ಈಗ ತೆಗಿತಾ ಇದ್ದಾರೆ. ಸ್ನೇಹಿತರೆ, ನೋಡಿ, ಇದು ಬಿರಿಯಾನಿ ಮಸಾಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಇವ್ರು ಹೇಳ್ತಾರೆ. ಇವರು ಮೇನ್ ಹೆಡ್ ಕುಕ್ ಮಾಸ್ಟರು ಶಿವಣ್ಣ ಅಂತ ಬಿಟ್ಟು. ಇದು ಬಂದು ಚಕ್ಕೆ, ಲವಂಗ, ಓಕೆ, ಏಲಕ್ಕಿ, ಇದು ಅನಾನಸ್ಸು, ಮರಾಠಿ ಮೊಗ್ಗು, ಮತ್ತೆ ಜಾಜಿಪತ್ರಿ, ಜಾಜಿಕಾಯಿ,
ಧನಿಯಾ, ಮೆಣಸಿನಕಾಯಿ, ಮತ್ತೆ ರೋಸ್, ಒಣಗಿದ ಮೆಣಸಿನಕಾಯಿ, ಮತ್ತೆ ರೋಸ್, ರೋಸ್, ಡ್ರೈ ರೋಸ್, ಡ್ರೈ ರೋಸ್. ಓಕೆ ಓಕೆ. ರೆಡ್ ರೋಸ್ ಬರುತ್ತಲ್ಲ, ಡ್ರೈ ಮಾಡಿ ಹಾಕಿರೋಂಥದ್ದು. ಡ್ರೈ ಒಣಗ್ಬಿಟ್ಟು ಅದನ್ನ ಫ್ರೈ ಮಾಡಿಬಿಟ್ಟು ಮತ್ತೆ ಅದ್ರಲ್ಲಿ ಹಾಕ್ಬೇಕು. ಓಕೆ, ಆಯಿಲಲ್ಲಿ ಫ್ರೈ ಮಾಡಿ. ಇಲ್ಲ, ಆಯಿಲ್ ಯಾವ್ದು ಆಯಿಲ್ ಮುಟ್ಟಬಾರ್ದು. ಆಯಿಲ್ ಮುಟ್ಟಬಾರ್ದು, ಡ್ರೈ ಫ್ರೈನೇ. ಡ್ರೈ ಫ್ರೈ ಎಲ್ಲ ಮಾಡ್ಬಿಟ್ಟು ಬಿರಿಯಾನಿಗೆ ಅಂತ ನಾವು ಸ್ಪೆಷಲ್ ನಮ್ದು. ಸರಿ ಸರಿ. ಹೊಸಕೋಟೆ ಬಿರಿಯಾನಿಗೆ ಸ್ಪೆಷಲ್ ಬಿರಿಯಾನಿ ಮಸಾಲ ಇದು. ಓಕೆ ಓಕೆ, ಸರಿ ಸರ್. ನೋಡಿ, ಇಷ್ಟೊಂದು ಇದು ಬಿರಿಯಾನಿಗೆ, ಹೊಸಕೋಟೆ ನಾಟಿ ಸ್ಟೈಲ್ ಬಿರಿಯಾನಿಗೆ ಒಂದು ಮಸಾಲ ಮಾಡಿ ಇಟ್ಕೊಂಡಿರೋಂಥದ್ದು ಇದು. ನೋಡಿ, ಇದು ಒಂದು ನ್ಯಾಚುರಲ್ ಆಗಿ ಇವರೇ ರಿಪೇರ್ ಮಾಡಿರೋಂಥ ಒಂದು ಬಿರಿಯಾನಿ ಮಸಾಲ ಇದು. ಇದು ಯಾವುದೇ ರೀತಿ ಒಂದು ಪ್ಯಾಕೆಟ್ ಮಸಾಲ ಏನು ಯೂಸ್ ಮಾಡಿದಿರಾನೆ ಇವರೇ ಸ್ವಂತ ಕೈಯಲ್ಲೇ ರೆಡಿ ಮಾಡಿರೋಂಥದ್ದು ಒಂದು ಮಸಾಲ. ಇದು ಫ್ರೆಶ್ ಆಗಿ ಮಾಡೋದ್ರಿಂದ ಒಂದು ಬಿರಿಯಾನಿಗೆ ಒಂದು ಸೂಪರ್ ಆಗಿರುತ್ತೆ, ಒಂದು ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಒಂದು ಸ್ನೇಹಿತರೆ ನೋಡಿದ್ರಲ್ಲ, ಆವಾಗಲೇ ಒಂದು ಕೊತ್ತಿಮೀರಿ ಮತ್ತು ಪುದೀನ ಇದು ತೊಳೆದಿಟ್ಕೊಂಡಿರೋಂಥದ್ದು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಕೊತಾ ಇದ್ದಾರೆ. ಇದರಲ್ಲಿ ಒಂದು ನೀರು ಎಷ್ಟು ಹಾಕ್ತೀರಾ? ಇಷ್ಟಕ್ಕೂ ಒಂದು 20 ಕಟ್ಟಿಗೆ 2 ಲೀಟ್ರ್ ನೀರು ಹಾಕ್ಕೊಂತಾರೆ. ನೋಡಿ, ಈ ಒಂದು ಜಗ್ಗಲ್ಲಿ 2 ಲೀಟ್ರ್ ನೀರು ಹಾಕ್ಕೊಂಡು ಈ ಸೊಪ್ಪನ್ನ ನೀಟಾಗಿ ಫುಲ್ಲು ಫೈನ್ ಆಗಿ ಬೇಯಿಸ್ಕೊತಾರೆ. ಎಷ್ಟೊತ್ತು ಇಡುತ್ತೆ ಸರ್ ಇದು ಬೇಯೋದಕ್ಕೆ? 20 ಮಿನಿಟ್ಸು. ನೋಡಿ, ಒಂದು 20 ಮಿನಿಟ್ಸು ಇದನ್ನ ಫ್ರೈ ಮಾಡ್ಕೊತಾರೆ. ನೀರು ಬಿಸಿ ಆದರೆ ಇದೆಲ್ಲ ಕಡಿಮೆ ಆಗುತ್ತೆ, ಡೌನ್ ಆಗುತ್ತೆ. ಆಮೇಲೆ ಇದನ್ನೆಲ್ಲ ತಗೊಂಡು ಗ್ರೈಂಡರ್ ಮಾಡ್ಕೊಳೋ ಅಂತ. ಮೆಂತೆ ಮತ್ತೆ ಪಾಲಾಕು ಇದನ್ನ ಬೇಯಿಸ್ಕೊಳೋದಿಲ್ಲ, ಇದನ್ನ ಸಪ್ರೇಟ್ ಆಗಿ ಇದು ಲಾಸ್ಟಲ್ಲಿ ಹಾಕೊಂತೀರಾ ಅದರಲ್ಲಿ? ಲಾಸ್ಟ್. ನೋಡಿ, ಲಾಸ್ಟಲ್ಲಿ ರುಬ್ಬುವಾಗ ಇದು ಮೇಲ್ಗಡೆ ಹಾಕೊಂಡು ಇದನ್ನ ಹಾಕೋಣ ಅಂತದ್ದು. ಇದು ನಾಳೆ ಬೆಳಗ್ಗೆ 3 ಗಂಟೆಗೆ ಇವರು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಳೆ ಬಿರಿಯಾನಿ ಮಾಡೋದಕ್ಕೆ ಇವತ್ತೇ ಇದು ಮಸಾಲ ರೆಡಿ ಮಾಡ್ತಾರೆ ಅಂತದ್ದು. ಇದು ಕೊತ್ತಿಮೀರಿ, ಪುದೀನ ಮತ್ತೆ ಹಸಿಮೆಣಸಿನಕಾಯಿ ಈಗ ಹುರ್ಕೊಂಡ್ರಲ್ಲ, ಅದೆಲ್ಲನೂ ಸೇರಿ ಈಗಲೇ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂತಾರೆ. ಮತ್ತೆ ನಾಳೆ ಬೆಳಗ್ಗೆಗೆ ಹಾಕೋಣ ಅಂತದ್ದು ಬಿರಿಯಾನಿಯಲ್ಲಿ. ಓಕೆ, ಡೈಲಿ ಫ್ರೆಶ್ ಆಗಿ ಇವತ್ತು ನಾಳೆ ಮಾಡೋದಕ್ಕೆ ಇವತ್ತೇ ಫ್ರೆಶ್ ಆಗಿ ಮಾಡಿ ಇಟ್ಕೊಂತಾರೆ. ಇದನ್ನ ಮಾಡಿ ಇಟ್ಕೊಂಡು ಮತ್ತೆ ಇದನ್ನ ಆರಿಸ್ಕೊಂತಾರೆ. ಇದನ್ನೆಲ್ಲ ಪ್ರಿಪ್ರೇಷನ್ ಆಲ್ಮೋಸ್ಟ್ ಒಂದು 2 ಅವರ್ ಹಿಡಿಯುತ್ತೆ. ಆ ಕಾರಣಕ್ಕೆ ಇವರು ಇವತ್ತು ಮಾಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆಗೆ ಇದನ್ನ ಹಾಕೋಣ ಅಂತದ್ದು ಬಿರಿಯಾನಿಯಲ್ಲಿ. ಅದು ಯಾವುದೇ ರೀತಿ ಇವರು ಕಲರ್ ಅನ್ನೋದು ಬಳಸೋದಿಲ್ಲ. ಆ ಕಲರು ನ್ಯಾಚುರಲ್ ಕಲರು ಬರೋದಕ್ಕೋಸ್ಕರ ಕೊತ್ತಿಮೀರಿ ಮತ್ತು ಪುದೀನ ಇದನ್ನು ಈ ಥರ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆ ಟೇಸ್ಟು, ಒಳ್ಳೆ ಫ್ಲೇವರ್ ಸಿಗುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಒಂದು ಮಾಡೋವಂಥದ್ದು ಒಂದು ಹೊಸಕೋಟೆ ನಾಟಿ ಸ್ಟೈಲ್ ದಮ್ ಬಿರಿಯಾನಿ. ನೋಡಿ, ಒಂದು 5 ರಿಂದ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಒಂದು ಸೊಪ್ಪು ಅನ್ನೋದು ನೋಡಿ ಕೆಳಗಡೆ ಹೋಗಿದೆ. ಸೊಪ್ಪು ನೋಡಿ, ಇದು ನೀರು ಅನ್ನೋದು ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ, ಈ ಥರ ಫುಲ್ಲು ಎರಡನ್ನೂ ಈ ಥರ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾರೆ. ನೀರೆಲ್ಲ ಫುಲ್ ಇಮ್ರೋಗುತ್ತಾ? ಇದನ್ನ ಆಫ್ ಮಾಡ್ಕೊಂತೀರಾ ಈಗ? ಆಫ್ ಮಾಡಿಬಿಟ್ಟು. ಓಕೆ, ಇದನ್ನ ಇಷ್ಟೇ ಅಂತ, ಇದು ಇಷ್ಟೇನಾ ಇದು? ನೋಡಿ, ಇದು ಕುದಿ ಬಂದಮೇಲೆ ಒಂದು 5 ನಿಮಿಷ ಇದನ್ನು ಕುದಿಸ್ಕೊತಾರೆ. ಕುದಿ ಬಂದಮೇಲೆ ನೀರನ್ನೆಲ್ಲ ಫಿಲ್ಟರ್ ಮಾಡಿ ಇದು ನೋಡಿ, ಇದು ಆಫ್ ಮಾಡ್ಕೊಂಡಿದ್ದಾರೆ. ಈ ಸ್ಟವ್ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ಈಗ ಫಿಲ್ಟರ್ ಮಾಡ್ಕೊಂಡು ಈ ಸೊಪ್ಪೆಲ್ಲ ತೆಗೆದು ಆರಿಸ್ಕೊಂಡು ಮತ್ತೆ ಗ್ರೈಂಡರ್ಗೆ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳೋ ಅಂಥದ್ದು. ಬೇಯಿಸ್ಕೊಂಡಿರೋದನ್ನ ಈ ಥರ ಫಿಲ್ಟರ್ ಮಾಡಿ ನೋಡಿ ಪ್ಲೇಟಲ್ಲಿ ಹಾಕಿ ಇದನ್ನ ಆರಿಸ್ಕೊತಾರೆ. ನೋಡಿ, ಇವಾಗ ನೀರಲ್ಲಿರೋದೆಲ್ಲ ಸೊಪ್ಪು ತೆಗೆದು ನೋಡಿ ಇದ್ರ ಮೇಲ್ಗಡೆ ಹಾಕ್ಕೊಂಡಿದ್ದಾರೆ. ನೋಡಿ, ಆಗಲೇ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡ್ರಲ್ಲ, ನೋಡಿ ಅದ್ರ ಮೇಲೆ ಹಾಕ್ಕೊತಾ ಇದ್ದಾರೆ ಈಗ. ನೋಡಿ, ಇದ್ರ ಮೇಲ್ಗಡೆನೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಆಗಲೇ ತೊಳೆದು ಇಟ್ಕೊಂಡಿದ್ರಲ್ಲ, ಅದನ್ನು ಇದ್ರ ಮೇಲೆ ಹಾಕ್ಕೊತಾ ಇದ್ದಾರೆ ಈಗ. ಇದನ್ನು ಫ್ರೈ ಮಾಡಲ್ವಲ್ಲ? ಇದನ್ನು ಫ್ರೈ ಮಾಡಲ್ಲ. ಹಾಂ. ಓಕೆ ಓಕೆ ಓಕೆ. ಅವೆರಡೂ ನೋಡಿ ಒಂದು ಒಳ್ಳೆ ಫ್ಲೇವರ್. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತಲ್ಲ, ಆ ಕಾರಣಕ್ಕೆ ನೋಡಿ ಒಂದೊಂದು ಕಟ್ಟು ಇದನ್ನ ಹಾಕ್ಕೊಂಡಿದ್ದಾರೆ. ಹಾಂ, 20 ನಿಮಿಷ. ನೋಡಿ, 20 ನಿಮಿಷ ಇದನ್ನು ಚೆನ್ನಾಗಿ ಆರೋವರೆಗೂ ಬಿಡ್ತಾರೆ. ಆಮೇಲೆ ಓಕೆ ಓಕೆ. ಸ್ನೇಹಿತರೆ ನೋಡಿ, ಮಟನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಎಣ್ಣೆ ಒಂದು 5 ಲೀಟರು ಎಣ್ಣೆ ಹಾಕ್ಕೊಂಡಿದ್ದಾರೆ. ಈಗ 5 kg ಎಣ್ಣೆ ಹಾಕಿರೋ ಅಂಥದ್ದು. 5 kg ಎಣ್ಣೆ ಹಾಕ್ಕೊಂಡು ಈಗ ಈರುಳ್ಳಿ ಹಾಕ್ತಾ ಇದ್ದಾರೆ. 3 kg ಈರುಳ್ಳಿ. ನೋಡಿ, ಒಲೆಯಲ್ಲಿ ಮಾಡ್ತಾ ಇರುವಾಗ ನೋಡಿ ಆಲ್ಮೋಸ್ಟ್ ನಿಧಾನಾಗಿ ಈ ಥರ ಫ್ರೈ ಆಗುತ್ತೆ. ಈ ಥರ ಫ್ರೈ ಆಗೋದ್ರಿಂದ ಪ್ರತಿಯೊಂದು ಏನೇ ಒಂದು ಒಲೆಯಲ್ಲಿ ಬೇಯಿಸೋದ್ರಿಂದ ಒಂದು ಟೇಸ್ಟ್ ಅನ್ನೋದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸ್ನೇಹಿತರೆ ನೋಡಿ, ಒಂದು ಈರುಳ್ಳಿ ಅನ್ನೋದು ಫ್ರೈ ಆಗಿದೆ. ನೋಡಿ, ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೊಂಡು ಈಗ ಶುಂಠಿ ಹಾಕ್ತಾ ಇದ್ದಾರೆ.
ಶುಂಠಿ ನೋಡಿ, ಎರಡು ಸೌಟು ಫುಲ್ಲಾಗಿ 2 ಸೌಟು ಶುಂಠಿ ಹಾಕ್ಕೊಂಡಿದ್ದಾರೆ ನೋಡಿ. 3 ಸೌಟು ಬೆಳ್ಳುಳ್ಳಿ ಹಾಕಿದ್ದಾರೆ. 2 3 ನೋಡಿ, 3 ಸೌಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದನ್ನ ಮತ್ತೆ 10 ನಿಮಿಷ ಬೆಳ್ಳುಳ್ಳಿ ಮತ್ತೆ ಶುಂಠಿನ 10 ನಿಮಿಷ ಫ್ರೈ ಮಾಡ್ಕೊತಾರೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇವರು 3 4 5 6 7 8 9 10 ನೋಡಿ, ಅವ್ರ ಮುಷ್ಟಿಯಲ್ಲಿ 10 ಮುಷ್ಟಿ ಹಾಕಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಮುಷ್ಟಿ ಇರುತ್ತೆ. ಒಬ್ಬೊಬ್ರದ್ದು ಒಂದು ದೊಡ್ಡ ಮುಷ್ಟಿಯಲ್ಲಿ ಹಾಕ್ತಾರೆ, ಒಬ್ಬೊಬ್ರು ಚಿಕ್ಕದಾಗ ಹಾಕ್ತಾರೆ, ಒಬ್ಬರು ದೊಡ್ಡದಾಗ ಹಾಕ್ತಾರೆ. ಅದನ್ನ ನೋಡಿಕೊಂಡು ಆ ಉಪ್ಪು ಖಾರ ಅವೆರಡು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ಲೈಟಾಗಿ ಜಸ್ಟ್ ಆಲ್ಮೋಸ್ಟ್ ಈಗ ಒಂದು 2 ನಿಮಿಷ ಆಗಿದೆ. 2 ನಿಮಿಷದಿಂದ ಇದನ್ನ ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ಉರಿ ಅನ್ನೋದು ಚೆನ್ನಾಗಿ ಉರಿತಾ ಇದೆ. ಇದು ಮಿಕ್ಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ಸಿದೋಗುತ್ತೆ. ಆ ಕಾರಣಕ್ಕೆ ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆನೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಬಿರಿಯಾನಿ ಮಾಡ್ತಾರಂಥದ್ದು ಆಲ್ಮೋಸ್ಟು ಒಂದು 4 ತಿಂಗಳಿಂದ ಇವರು ಇದೇ ಥರ ಒಂದು ಹೊರಗಡೆ ಸೌದೆಯಲ್ಲಿ ಮಾಡೋ ಅಂಥದ್ದು ಬಿರಿಯಾನಿ ತುಂಬ ಸಖತ್ತಾಗಿ ಫೇಮಸ್ ಆಗಿದೆ. ನೀವು ಒಂದ್ಸಲಿ ಖಂಡಿತವಾಗ್ಲೂ ಬಂದು ಈ ಥರ ಒಂದು ಬಿರಿಯಾನಿನ ನೀವು ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ. ಸಖತ್ತು. ಆಲ್ಮೋಸ್ಟು ಸುಮಾರು 1000 ಜನ ಬಂದು ಹೋಗಿದ್ದಾರೆ. ಮತ್ತೆ ಅವರು ಬರ್ತಾನೆ ಇರ್ತಾರೆ. ನೋಡಿ, ಟೊಮೊಟೊ ಅರ್ಧ kg ಟೊಮೊಟೊ ಹಾಕ್ಕೊತಾ ಇದ್ದಾರೆ. ಟೊಮೊಟೊ ಪೇಸ್ಟು ನೋಡಿ, ಟೊಮೊಟೊ ಪೇಸ್ಟು ಒಂದು ಅರ್ಧ kg ಹಾಕ್ಕೊಂಡಿದ್ದಾರೆ. ಈ ಬಿರಿಯಾನಿಯಲ್ಲಿ ಪ್ರತಿಯೊಂದೂ ಅಷ್ಟೇ ಈ ಥರ ಒಂದು ಈರುಳ್ಳಿ ಬಿಟ್ಟು ಎಲ್ಲ ಪೇಸ್ಟ್ಗಳೆಲ್ಲ ಹಾಕೋದು. ಈರುಳ್ಳಿ ಒಂದು ಬಿಟ್ಟು ಎಲ್ಲಾನು ಪೇಸ್ಟ್ಗಳೇ ಹಾಕ್ಕೊಳೋ ಅಂಥದ್ದು. ಹಸಿ ವಾಸನೆ ಹೋಗ್ಬೇಕು. ಇದು ಟೊಮೊಟೊದಗೂ ನೋಡಿ, ಈ ಥರ ಒಂದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡ್ರು. ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕ್ಕೊಂಡಿರೋವಂಥದ್ದು. ಈಗ ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಶಕ್ತಿ ಇವರು ಬ್ರ್ಯಾಂಡ್ಸು ಶಕ್ತಿ ಬ್ರ್ಯಾಂಡು ಯೂಸ್ ಮಾಡ್ತಾರೆ. ಪ್ರತಿಯೊಂದು ಖಾರದ ಪುಡಿ ಆಗಲಿ, ಒಂದು ಅರಿಶಿನ ಪುಡಿ ಆಗಲಿ, ಪ್ರತಿಯೊಂದೂ ಶಕ್ತಿ ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಇವರು ಅದನ್ನೇ ಯೂಸ್ ಮಾಡೋ ಅಂಥದ್ದು. 2 ರಿಂದ 3 ಸ್ಪೂನಷ್ಟು ಒಂದು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಅಮೂಲ್ ಬ್ರ್ಯಾಂಡು ಮೊಸರು 1 ಲೀಟ್ರ್ ಹಾಕ್ಕೊತಾ ಇದ್ದಾರೆ. ನೆನ್ನೆ ತೋರಿಸಿದ್ನಲ್ಲ, ನೆನ್ನೆ ತೋರಿಸಿರೋ ಅಂಥದ್ದು ಒಂದು ಸೊಪ್ಪುಗಳೆಲ್ಲನೂ ಬೇಯಿಸಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಆ ಪೇಸ್ಟು ಈಗ ಹಾಕ್ಕೊತಾ ಇದ್ದಾರೆ. 3/4 ಬಕೆಟ್ ಪೇಸ್ಟು. ನೋಡಿ, ಇವರು ಪ್ರತಿಯೊಂದು ಏನೇ ಒಂದು ಹಾಕುವಾಗ ಪ್ರತಿಯೊಂದು ಎಲ್ಲದನ್ನು ಫ್ರೈ ಮಾಡಿ ಹಾಕ್ಕೊತಾರ ಅಂಥದ್ದು. ಈಗ ಬಿಸ್ಲರಿ ನೀರು ಹಾಕ್ತಾ ಇದ್ದಾರೆ. ಎಷ್ಟು ಲೀಟ್ರ್ ನೀರು ಹಾಕ್ತೀರಾ? 15 ಲೀಟ್ರು. ನೋಡಿ, 15 ಲೀಟ್ರು ನೀರು ಹಾಕ್ತಾ ಇದ್ದಾರೆ. ಟೋಟಲ್ 15 ಲೀಟ್ರಾ? 20 ಲೀಟ್ರ್. ಟೋಟಲ್ 20 ಲೀಟ್ರು. ನೋಡಿ, ಟೋಟಲು 20 ಲೀಟ್ರು ನೀರು. ನೋಡಿ, ಇದು ಬಿರಿಯಾನಿ ಅನ್ನೋದು 3 ಗಂಟೆಗೆ ಸ್ಟಾರ್ಟ್ ಆಗಿದೆ. 3 ಗಂಟೆಗೆ ಒಲೆ ಇಟ್ಟು ಸ್ಟಾರ್ಟ್ ಮಾಡಿರೋಂಥದ್ದು ಒಂದು ಅಡುಗೆ ಇದು. ಪ್ರತಿಯೊಂದು ಇದು 3 ಗಂಟೆಗೆ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ 5 ಗಂಟೆಗೆ ಜನ ಬಂದು ನಿಂತ್ಕೊತಾರೆ. ಆ ಕಾರಣಕ್ಕೆ ಇವರು ಇಷ್ಟೊತ್ತಿಗೆ ಬಿರಿಯಾನಿ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಈಗ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡಿದ್ಮೇಲೆ ಈಗ ಮಸಾಲಾಗಳೆಲ್ಲ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ, ಶಕ್ತಿ ಗರಂ ಮಸಾಲ ಎಷ್ಟು? 25 ಗ್ರಾಮು. ಮಟನ್ ಮಸಾಲ ಒಂದು 25 ಗ್ರಾಮ್. ನೋಡಿ, ಮಟನ್ ಮಸಾಲ 25 ಗ್ರಾಮ್ ಹಾಕ್ಕೊತಾ ಇದ್ದಾರೆ. ಮೆಣಸಿನ ಪುಡಿ, ಖಾರದ ಪುಡಿ 50 ಗ್ರಾಮ್ ಹಾಕ್ಕೊತಾ ಇದ್ದಾರೆ. ನೋಡಿ, ನೆನ್ನೆ ತೋರಿಸಿದ್ನಲ್ಲ, ಅದು ಇವರು ಬಿರಿಯಾನಿ ಮಾಡಿರೋ ಮಸಾಲ, ಅದು 1 ಸೌಟ್ ಹಾಕ್ಕೊತಾ ಇದ್ದಾರೆ. 1 ಸೌಟಾ? ಹಾಕ್ಕೊಳ್ಳಿ. 1 ಸೌಟ್ ಹಾಕ್ಕೊಂಡಿರೋಂಥದ್ದು. ನೋಡಿ, ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. 50 ಗ್ರಾಮ್. 50 ಗ್ರಾಮು ತುಪ್ಪ. ಆಮೇಲೆ ಹಾಕ್ಕೊಂತೀರ. ಓಕೆ.
ನೋಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಕುದಿ ಬರೋವರೆಗೂ ಈ ಥರ ಪ್ಲೇಟ್ ಮುಚ್ಕೊಂತಾರೆ. ಕುದಿ ಬಂದಮೇಲೆ ಇದು ಅಕ್ಕಿ ಹಾಕ್ಕೊಳೋದಾ? ಕುದಿ ಬಂದಮೇಲೆ ಅಕ್ಕಿ ಹಾಕೋಣಂಥದ್ದು. ನೋಡಿ ಮಟನ್ನು 20 kg ಹಾಕ್ತಾ ಇದ್ದಾರೆ, ರೈಸು 15 kg ಹಾಕ್ತಾ ಇದ್ದಾರೆ. ಇದು ಕೇಸರ್ ಕಲಿ ಅಕ್ಕಿ. ನೋಡಿ ಇದು ಕೇಸರ್ ಕಲಿ ಅಕ್ಕಿ ಸೂಪರ್ ಆಗಿರುತ್ತೆ. ಪ್ರತಿಯೊಂದು ಈ ಥರ ಒಂದು ಬಿರಿಯಾನಿಗಳಾಗಲಿ ಏನೇ ಒಂದು ಪಲಾವ್ ಮಾಡಬೇಕಂದ್ರೆ ಕೇಸರ್ ಕಲಿ ಅಕ್ಕಿ ಯೂಸ್ ಮಾಡಿದ್ರೆ ಸೂಪರಾಗಿ ಬರುತ್ತೆ. ಇದನ್ನು ತೊಳೆದು ಈಗ ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ ನೀರು ಅನ್ನೋದು ಕುದಿ ಬಂದಿದೆ. ಕುದಿ ಬಂದಮೇಲೆ ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಹಾಕೊಳ್ಳಿ ಸರ್, ತೊಳೆದು ಹಾಕ್ಕೊತಾರೆ ಅಂಥದ್ದು. ಇಲ್ಲ ಅಕ್ಕಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಭಟ್ರು ಅನ್ನೋದು ಇವರು ಹೆಡ್ ಕುಕ್ಕು, ಈ ಹೋಟೆಲ್ಗೆ ಹೆಡ್ ಕುಕ್. ಇವರು ಆಲ್ಮೋಸ್ಟು 20 ವರ್ಷ ಇವರು ಎಕ್ಸ್ಪೀರಿಯನ್ಸ್ ಇರೋವಂಥದ್ದು ಬಿರಿಯಾನಿಯಲ್ಲಿ. ನಾನ್ ವೆಜ್ ಪ್ರತಿಯೊಂದು ಇದರಲ್ಲಿ 20 ವರ್ಷ ಎಕ್ಸ್ಪೀರಿಯೆನ್ಸು. 15 ವರ್ಷದಿಂದ ಇವರು ಫುಲ್ ಹೆಡ್ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಇವರು ಅಡುಗೆ ಕೆಲಸಕ್ಕೆ ಇಳ್ದಿರೋ ಅಂಥದ್ದು. ಇವರು ಹೊಸಕೋಟೆಯಲ್ಲಿ ಎಷ್ಟು ವರ್ಷ ಸರ್? 15 ವರ್ಷ. ನೋಡಿ ಹೊಸಕೋಟೆಯಲ್ಲೇ 15 ವರ್ಷ ಇವರು ಕೆಲಸ ಮಾಡಿದ್ದಾರೆ. ಹೊಸಕೋಟೆಯಲ್ಲಿ ಕೆಲಸ ಮಾಡಿ ಮತ್ತೆ ಬಂದು ಇಲ್ಲಿ ಬಿರಿಯಾನಿ ಮಾಡ್ತಾರಂಥದ್ದು. ಅತ್ತಿಬೆಲೆ ಇದು ಬಸ್ ಸ್ಟ್ಯಾಂಡ್ ಇದೆ. ಅತ್ತಿಬೆಲೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅತ್ತಿಬೆಲೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರು ಮುಂದಕ್ಕೆ ಬಂದರೆ ಆನೇಕಲ್ಲು TVS ರೋಡು, ಆನೇಕಲ್ TVS ರೋಡ್ ಬರುತ್ತೆ. ಆ ರೋಡಲ್ಲಿ ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ಇವ್ರದ್ದು ಒಂದು ಹೋಟೆಲ್ ಅನ್ನೋದು ಸಿಗುತ್ತೆ ಇಲ್ಲಿ. ನೋಡಿ ಹೊಸಕೋಟೆ ದಮ್ ಬಿರಿಯಾನಿ ನಾಟಿ ಸ್ಟೈಲು. ಪೆಟ್ರೋಲ್ ಬಂಕ್ ಇದೆ ಇಲ್ಲಿ. ಪೆಟ್ರೋಲ್ ಬಂಕು ಪಕ್ಕದಲ್ಲೇ ಇರೋ ಅಂಥದ್ದು. ನೀವು ಅತ್ತಿಬೆಲೆ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಬರುತ್ತೆ. ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಸ್ವಲ್ಪ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಸಿಗುತ್ತೆ. ಆನೇಕಲ್ ಕಡೆಯಿಂದ ಬಂದರೆ ರೈಟ್ ಸೈಡಲ್ಲಿ ಇದು ಸಿಗುತ್ತೆ. ಅದು 3 ದಾರಿ ಇದೆ. 3 ದಾರಿ ಆದಮೇಲೆ ಸ್ವಲ್ಪ ಮುಂದಕ್ಕೆ ಬಂದರೆ ಆನೇಕಲ್ ರೋಡಿಂದ ಈ ಹೋಟೆಲ್ ಸಿಗೋ ಅಂಥದ್ದು. ಸುಮಾರು ಜನ ಇದು ಕನ್ಫ್ಯೂಸ್ ಆಗ್ತಾರೆ. ಮತ್ತು ನೋಡ್ಕೊಳ್ಳಿ, ಇದು ಅಡ್ರೆಸ್ ಕೂಡ ಕರೆಕ್ಟಾಗಿ ಹಾಕ್ತೀನಿ. ಮತ್ತು ಲೊಕೇಶನ್ನು ಆದರೆ ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ ನಿಮಗೆ. ಇವ್ರದ್ದು ನಂಬರು ಮತ್ತು ಪ್ರತಿಯೊಂದು ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡಿ ಹೊಸಕೋಟೆ ಬಿರಿಯಾನಿ ಹತ್ರ ಹೋಗಿದ್ದೆ ನಾನು. ಹೊಸಕೋಟೆ ಬಿರಿಯಾನಿ 2-3 ಹತ್ರ ಅವರು ಹೋಗಿದ್ದೆ. ಅವರು ತೋರಿಸೋದಿಲ್ಲ ಸರ್, ನಾವು ವಿಡಿಯೋ ಯಾವುದು ಮಾಡಿಸೋದಿಲ್ಲ ಅಂತಂದರು. ಅದು ಯಾವ ಕಾರಣಕ್ಕೆ ಏನು ಅಂತ ಬಿಟ್ಟು ಗೊತ್ತಿಲ್ಲ. ನೋಡಿ ನಾನು ಇಲ್ಲಿ ಅತ್ತಿಬೆಲೆ ಹತ್ರ ಬಂದೆ. ಮತ್ತು ಇವರು 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು. ಅವರು ಕೇಳಿದ್ರೆ ಸರ್ ಬಂದು ಮಾಡ್ಬೋದು ಅಂತ ಹೇಳಿದ್ರು. ಆ ಕಾರಣಕ್ಕೆ ಇಲ್ಲಿ ಬಂದು ಮಾಡ್ತಾರಂಥದ್ದು. ಓಕೆ, ಈಗ ಮಟನ್ನು ಇದು ಬೇಯಿಸಿರೋಂಥ ಮಟನ್ನ ಇದು? ನೋಡಿ ಬೇಯಿಸ್ಕೊಂಡಿರೋಂಥ ಮಟನ್ನು 20 kg ಮಟನ್ ಹಾಕ್ಕೊತಾ ಇದ್ದಾರೆ. ಸರ್ ಅದು ನೀರು ಯಾವ ಥರ ಬೇಯಿಸ್ಕೊಂಡಿದ್ರ? ಅದು ಮಟನ್ನು ಒಲೆಯಲ್ಲಿ. ನೋಡಿ ಒಲೆಯಲ್ಲಿ ಇದು ಬೇಯಿಸಿರೋ ಅಂಥದ್ದು 50% ಬೇಯಿಸ್ಕೊಂಡಿದ್ರ? ಅದು ಅರ್ಧ 50% ಬೇಯಿಸ್ಕೊಂಡ್ರೆ ದಮ್ಮ ಆವಾಗ 50% ಆಗುತ್ತೆ. ಹೌದಾ? ಓಕೆ. ನೋಡಿ ಇಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ನಿಧಾನಾಗಿ ಆಗುತ್ತೆ ಒಲೆಯಲ್ಲಿ. ಆ ಕಾರಣಕ್ಕೆ ಬೇರೆ ಒಲೆಯಲ್ಲಿ ಪಕ್ಕದಲ್ಲೇ ಬೇಯಿಸ್ಕೊಂಡು ಮತ್ತೆ ಇದರಲ್ಲಿ ಹಾಕ್ಕೊಂಡಿರೋ ಅಂಥದ್ದು. ಇದು ಬರೀ ಅರ್ಶಿಣ ಪುಡಿ ಅಲ್ವಾ? ಬರೀ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೆಂದಿದ ನಂತರ ಒಂದು 50% ಚೆನ್ನಾಗಿ ಬೆಂದಿದ ನಂತರ ಇದರಲ್ಲಿ ಹಾಕ್ಕೊಂಡು ಮತ್ತೆ ಇದರಲ್ಲಿ ಒಂದು 50% ಬೇಯಿಸ್ಕೊಂತಾರೆ. ಹೌದೌದು, ಸರಿ ಆಯ್ತು. ಓಕೆ, ಅಕ್ಕಿ ಹಾಕಿದ್ಮೇಲೆ 2 ನಿಮಿಷಕ್ಕೊಂದ್ಸಲಿ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದ್ರೆ ತಳ ಅಂಟ್ಬಿಡುತ್ತೆ. ಅಕ್ಕಿ ಹೋಗಿ ಕೆಳಗಡೆ ಕುತ್ಕೊಂಡ್ರೆ ತಳ ಅಂಟುತ್ತೆ, ಮತ್ತೆ ಸ್ಮೆಲ್ ಬಂದ್ಬಿಡುತ್ತೆ. ಬಿರಿಯಾನಿ ಅನ್ನೋದು ಫುಲ್ ಸ್ಮೆಲ್ ಬರುತ್ತೆ. ನೋಡಿ ಆಲ್ರೆಡಿ ಬಿರಿಯಾನಿ ಸ್ಮೆಲ್ ಅನ್ನೋದು ಸ್ಟಾರ್ಟ್ ಆಗಿದೆ. ಘಮ 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 ಅಂತ ಹೊಡಿತಾ ಇದೆ. ಸ್ನೇಹಿತರೆ ನೋಡಿ, ಬೇರೆ ಬಿರಿಯಾನಿ ಎಲ್ಲ ನೀವು ತಿಂದಿರ್ತೀರಾ. ಆ ಬಿರಿಯಾನಿಯಲ್ಲಿ ಸುಮಾರು ಪಲಾವ್ ಸಾಮಾನು ಅದು ಇದು ಎಲ್ಲ ಎತ್ತಿಡಬೇಕಾಗುತ್ತೆ. ಈ ಬಿರಿಯಾನಿಯಲ್ಲಿ ಯಾವುದೇ ರೀತಿ ಏನು ಸೈಡ್ಗೆ ಎತ್ತಿಡೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ. ಇದೆಲ್ಲ ಪ್ರತಿಯೊಂದು ಅಷ್ಟೇ ಇದರಲ್ಲಿ ಪೇಸ್ಟ್ ಮಾಡಿ ಹಾಕ್ತಾರೆ. ಮತ್ತು ಬರೀ MK ಮಾತ್ರ ಅಷ್ಟೇ ಅಲ್ಲ, MK ಮಾತ್ರ ಸೈಡ್ಗೆ ಎತ್ತಿಗಬೇಕು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಪ್ರತಿಯೊಂದು ಒಳ್ಳೆ ಪ್ರತಿಯೊಂದು ಇದು ಪಲಾವ್ ಸಾಮಾನು, ಪಲಾವ್ ಐಟಮ್ ನಾನು ಹೇಳಿದ್ನಲ್ಲ,
ಆ ಥರ ಇದು ಮಾಡೋದ್ರಿಂದ ಒಳ್ಳೆ ಬಿರಿಯಾನಿ ಸ್ಮೆಲ್ ಅನ್ನೋದು ಮತ್ತು ಟೇಸ್ಟ್ ಅನ್ನೋದು ಸೂಪರಾಗಿ ಬರುತ್ತೆ. ನೋಡಿ ಈಗ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದಾರೆ, ಒಂದು 5ರಿಂದ 10 ನೋಡಿ, 5ರಿಂದ ಒಂದು 10 ಲೆಮನ್ ಜ್ಯೂಸು ಹಾಕ್ಕೊಂಡಿರೋಂಥದ್ದು. ಇದು ಇನ್ನು ಇಳಿಸ್ಕೊಳೋ ಟೈಮು ಒಂದು ಎಷ್ಟು ಬೆಂದಿದೆ ಅಕ್ಕಿ? ಫುಲ್ ನೋಡಿ, ಮುಕ್ಕಾಲು ಭಾಗ ಬೆಂದಿದೆ. ಮುಕ್ಕಾಲು ಭಾಗ ಬೆಂದಾಗ ಇದು ಲೆಮನ್ ಜ್ಯೂಸ್ ಹಾಕ್ಕೊಂಡಿರೋಂಥದ್ದು. ತುಪ್ಪ ಅರ್ಧ ಲೀಟ್ರ್ ತುಪ್ಪ ಹಾಕ್ಕೊತಾ ಇದ್ದಾರೆ ಈಗ. ನೋಡಿ ಆಲ್ರೆಡಿ ಕಸ್ಟಮರ್ ಸ್ಟಾರ್ಟ್ ಆದರು ಬರೋದಕ್ಕೆ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ನಾನು 3 ಗಂಟೆಗೆ ಬಂದೆ. 3 ಗಂಟೆಗೆ ಸ್ಟಾರ್ಟ್ ಮಾಡಿರೋ ದಮ್ಮು 1 ಅವರ್ ಹಿಡಿದಿದೆ ಇದು. ನೋಡಿ 4 ಗಂಟೆಗೆ ಜನ ಬಂದಿದ್ದಾರೆ. ಒಂದು 80% ಬೇಯಿಸ್ಕೊತೀರಾ? ಹಾಂ ನೋಡಿ, ಇದು 80% ಈಗ ಆಗಿದೆ. 80% ಆದಮೇಲೆ ಈಗ ದಮ್ ಹಾಕ್ತಾರೆ. ನೋಡಿ ಇಲ್ಲಿ ಬಿಸಿ, ಅದು ಫುಲ್ ಬಿಸಿ ನೀರಾ ಕೆಳಗಡೆ? ಹಾಂ ನೋಡಿ, ಕೆಳಗಡೆ ಬಿಸಿ ನೀರು ಇಟ್ಕೊಂಡಿದ್ದಾರೆ. ಬಿಸಿ ನೀರು ಮೇಲ್ಗಡೆ ಪಾತ್ರೆ ಇಟ್ಕೊಂಡಿರೋಂಥದ್ದು. ಈಗ ಅದ್ರ ಮೇಲ್ಗಡೆ ದಮ್ ಹಾಕ್ತಾರೆ. ನೋಡಿ ಲಾಸ್ಟಲ್ಲಿ ಚೆನ್ನಾಗಿ ಒಂದು 2 ನಿಮಿಷ ತುಪ್ಪ ಹಾಕಿದ್ಮೇಲೆ ಒಂದು 30ರಿಂದ 40 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಅದ್ರ ಮೇಲ್ಗಡೆ ಪ್ಲೇಟ್ ಹಾಕ್ಬಿಟ್ಟು ಪ್ಲೇಟ್ ಮೇಲ್ಗಡೆ ಈಗ ಕೆಂಡ ಹಾಕ್ತಾರಂಥದ್ದು. ಸ್ನೇಹಿತರೆ ನೋಡಿ, ಸುಮಾರು ಜನ ಇದ್ರ ಮೇಲೆ ವೆಯ್ಟ್ ಇಡ್ತಾರೆ ಮತ್ತು ಅದ್ರ ಮೇಲೆ ಎಲೆ ಹಾಕ್ತಾರೆ. ಇಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಅನ್ನೋದು ಒಳಗಡೆ ಎಲೆ ಅನ್ನೋದು ಏನೂ ಹಾಕ್ದಿರಾನೆ ಜಸ್ಟು ಕೆಂಡ ನೋಡಿ. ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದರೂ ಒಂದು 10 kg ಅಷ್ಟು ಕೆಂಡ ಇದೆ. ಇದು 10ರಿಂದ 15 kg ಅಷ್ಟು ಕೆಂಡ ಇದೆ. ಅದ್ರ ಮೇಲ್ಗಡೆ ಬೆಂಕಿ ಉರಿತಾ ಇದೆ ನೋಡಿ. ಈ ಥರ ಇವರು ದಮ್ ಹಾಕೋ ಅಂಥದ್ದು. ದಮ್ ಬಿರಿಯಾನಿ ಅಂದರೆ ಈ ಥರ ಇರುತ್ತೆ ನೋಡಿ. ಇಲ್ಲಿ ಮಟನ್ ದಮ್ ಬಿರಿಯಾನಿ ಅನ್ನೋದು ರೆಡಿ ಆಗಿದೆ. ಇಲ್ಲಿ ಚಿಕನ್ ಬಿರಿಯಾನಿಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ 4 ಗಂಟೆಗೆ ಒಂದು ಕಸ್ಟಮರ್ ಅನ್ನೋದು ಸ್ಟಾರ್ಟ್ ಆಗಿದ್ದಾರೆ ಇಲ್ಲಿ. ನೋಡಿ ಚಿಕನ್, ಅಲ್ಲಿ ಮಟನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಇಲ್ಲಿ ಚಿಕನ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಇದು ಬಿರಿಯಾನಿ ಅನ್ನೋದು ಒಂದು 10 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷ ಬಿಟ್ಟು ಇದನ್ನು ಇಳಿಸ್ಕೊತಾರೆ. ನೋಡಿ ಈಗ 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಈಗ ದಮ್ ತೆಗಿತಾ ಇದೆ ನೋಡಿ. ಅದು ಕೆಂಡ ಕೆಳಗಡೆ ಹಾಕ್ಕೊಂಡಿದ್ದಾರೆ. ಕೆಂಡ ಮತ್ತು ಅದೇ ಕೆಂಡದಲ್ಲಿ ಬಿಸಿ ನೀರು ಕಾಯ್ತಾ ಇರುತ್ತೆ. ಬಿಸಿ ನೀರು ಕೆಳಗಡೆ ಇಟ್ಕೊಂಡಿದ್ದಾರಲ್ಲ, ಆ ನೀರು ಕಾಯ್ತಾ ಇರುತ್ತೆ. ಅದು ಕುದಿಯೋ ಬಿಸಿ ನೀರಿಗೆ ಬಿರಿಯಾನಿ ಅನ್ನೋದು ಬಿಸಿ ಆಗೇ ಇರುತ್ತೆ ನೋಡಿ. ಬಿರಿಯಾನಿ ಅನ್ನೋದು ಈ ಥರ ರೆಡಿ ಆಗುತ್ತೆ. ನೋಡಿ ಈಗ ದಮ್ ತೆಗೆದ್ಮೇಲೆ ಮತ್ತೆ ತುಪ್ಪ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ ತೆಗೆದಿದ ತಕ್ಷಣ ಸ್ಮೆಲ್ ಅನ್ನೋದು ಫುಲ್ಲು ಸ್ಪ್ರೆಡ್ ಆಗಿದೆ. ಇಲ್ಲಿ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ. ನೋಡಿ ಫಸ್ಟ್ನೇ ತೆಗೆದಿದ್ದಾರೆ. ಫಸ್ಟ್ನೇ ದೃಷ್ಟಿ ತೆಗೆದುಬಿಟ್ಟು ಇದನ್ನ ಸೈಡ್ಗೆ ಹಾಕುವಂಥದ್ದು. ನೋಡಿ ಬಿರಿಯಾನಿ ಈ ಥರ ಇರುತ್ತೆ. ಮಟನ್ ದಮ್ ಬಿರಿಯಾನಿ ಅತ್ತಿಬೆಲೆ ಅವರು ಮಾಡಿರೋವಂಥದ್ದು ಒಂದು ಮಟನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ದಮ್ ತೆಗೆದು ಮತ್ತೆ ಪ್ಲೇಟ್ ಮುಚ್ಚಿದ್ದಾರೆ ನೋಡಿ. ಇದೇ ಥರ ಕೆಳಗಡೆ ಬಿಸಿ ಉರಿತಾ ಇರುತ್ತೆ ನೋಡಿ. ಇಲ್ಲಿ ಕಸ್ಟಮರ್ಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಓಕೆ
ಸರ್ ಹೆಂಗಿದೆ ಬಿರಿಯಾನಿ? ಚೆನ್ನಾಗಿದೆ. ಇದು ಒಂದು 4 ತಿಂಗಳಾಯ್ತಂತೆ ಇದು ಮಾಡಿ. ಹೌದು. ನೀವು ಎಷ್ಟು ಇನ್ನ ಫಸ್ಟ್ ಸಾರ್ ಇದೆ ಬಂದಿರೋದು. ನೀವು ಫಸ್ಟ್ ಟೈಮ್? ನೀವು ಫಸ್ಟ್ ಟೈಮ್. ಹೆಂಗಿದೆ ಬಿರಿಯಾನಿ? ಚೆನ್ನಾಗಿದೆ. ಹೊಸಕೋಟೆ ಬಿರಿಯಾನಿ ಮೀರುತ್ತಾ? ಚೆನ್ನಾಗಿದೆ. ಅದು ಇದು ಸೇಮ್. ಸರಿ ಸರ್, ಓಕೆ, ಥ್ಯಾಂಕ್ ಯು. ನೋಡಿ, ಇವ್ರ ಹೆಸರು ಮುರಳಿ ಅಂತ ಬಿಟ್ಟು. ಇವ್ರ ತಂದೆ ಇವರು ಈ ಹೋಟೆಲ್ಗೆ ಇವರೇ ಈಗ ಓನರ್ ಆಗಿರೋವಂಥದ್ದು. ಇವರು ಮುಂಚೆ ಇವ್ರ ತಂದೆಯವರು ಇದ್ದಿದ್ದು. ಇವ್ರ ತಂದೆಯವರು ಒಂದು 20 ವರ್ಷ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ಇದೇ ಫೀಲ್ಡಲ್ಲಿ, ಹೋಟೆಲ್ ಫೀಲ್ಡಲ್ಲೇ ಇವರು ಬಂದಿರೋವಂಥದ್ದು. ಇವರು ಹೇಳ್ಕೊಟ್ಟಿರೋ ಒಂದು ಬಿರಿಯಾನಿ ಈಗ ಇವರು ಮಗ ಅಂದ್ಬಿಟ್ಟು ಇವರು ಮುರಳಿ ಅಂತ ಬಿಟ್ಟು ಇವರು ನಡ್ಸ್ಕೊಂಡು ಹೋಗ್ತಾ ಇರೋವಂಥದ್ದು ಇದು. ನೋಡಿ, ಇವರು ಹೋಟೆಲ್ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟು ಒಂದು ಏನಿಲ್ಲ ಅಂತಂದ್ರು ಒಂದು 50 ಕಾರ್ ನಿಲ್ಲಿಸ್ಬೋದು. 50 ಕಾರ್ ನಿಲ್ಲಿಸೋಷ್ಟು ಜಾಗ ಇದೆ. ಕಾರ್ ತೊಗೊಂಬಂದ್ರೂ ಏನೂ ಅಭ್ಯಂತರ ಇಲ್ಲ. ಕಾರು, ಬೈಕು ಏನಿಲ್ಲ ಅಂದರೂ ಒಂದು 50 ಗಾಡಿಯಷ್ಟು ನಿಲ್ಲಿಸ್ಕೋಬೋದು ಇವ್ರದ್ದು. ಸ್ನೇಹಿತರೆ ನೋಡಿ, ಇವರು ಬಿರಿಯಾನಿ ಮಾಡುವಾಗ ಇಲ್ಲಿ ಆಲ್ಮೋಸ್ಟು ಸುಮಾರು ಟೈಮಲ್ಲಿ ಬೆಳಗಿನ ಜಾವ ಮತ್ತು ಸಾಯಂಕಾಲ ಬೆಳಗ್ಗೆ ಯಾವಾಗಂದರೆ ಆವಾಗ ಮಳೆ ಬರ್ತಾ ಇರುತ್ತೆ. ಆ ಕಾರಣಕ್ಕೆ ನೋಡಿ, ಇವರು ಇಲ್ಲಿ ಬಂದಿಲ್ಲ ಅಂತಂದರೆ ಇಲ್ಲಿ ಮಾಡ್ಕೊತಾರೆ. ಮಳೆ ಬಂತು ಅಂತಂದರೆ ಒಳಗಡೆ ಒಂದು ಸೆಟಪ್ ಮಾಡಿದ್ದಾರೆ. ಒಳಗಡೆ ಸೆಟಪ್ಪಲ್ಲಿ ತೋರಿಸ್ತೀನಿ, ಅಲ್ಲಿ ಮಾಡ್ಕೊಳೋ ಅಂಥದ್ದು. ನೋಡಿ, ಇವರು ಫಿಶ್ ಫ್ರೈ ಕೂಡ ಮಾಡ್ತಾರೆ. ಸಾಯಂಕಾಲ ಟೈಮು ಒಂದು 3 ಗಂಟೆಯಿಂದ 4 ಗಂಟೆಗೆ ಫಿಶ್ ಫ್ರೈ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇವ್ರದ್ದು ಬಂದು ಸಂಡೇ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ ನೈಟು 11 ಗಂಟೆವರೆಗೂ ಇರುತ್ತೆ. ಮತ್ತು ಸೋಮವಾರ ಬಂದು ರಜಾ ಇರುತ್ತೆ. ಸೋಮವಾರ ಒಂದು ದಿವಸ ರಜಾ. ಇನ್ನು ಬೇರೆ ದಿನ ಎಲ್ಲನೂ ನೋಡಿ ಈ ಟೈಮಿಂಗು ಇವರು 4 ಗಂಟೆಯಿಂದ 11 ಗಂಟೆವರೆಗೂ ಪ್ರತಿದಿನ ಇರುತ್ತೆ. ಒಂದು ದಿನ ಬಿಟ್ಟು ಇನ್ನು 6 ದಿನ ಓಪನ್ ಇರುತ್ತೆ. ನೀವು ಯಾವಾಗಾದರೂ ಬಂದು ಇಲ್ಲಿ ಬಿರಿಯಾನಿ ಅನ್ನೋದು ಟೇಸ್ಟ್ ಮಾಡ್ಬೋದು. ಸ್ನೇಹಿತರೆ ನಮಸ್ಕಾರ. ನೋಡಿ, ಮಟನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ನೋಡಿ, ಪೀಸ್ ಎಲ್ಲನೂ ಒಳ್ಳೆ ಬಿಸಿ ಬಿಸಿ ಬಿರಿಯಾನಿ. ನೋಡಿ, ಈ ಥರ ಒಂದು ಹತ್ತಿ ಎಲೆಯಲ್ಲಿ ಮಾಡಿರೋಂಥ ಬಿರಿಯಾನಿ. ನೋಡಿ, ಪೀಸು ನೋಡಿ, ತೆಗೆದಿದ ತಕ್ಷಣ ಈ ಥರ ಬರಬೇಕು. ಮಟನ್ ಅನ್ನೋದು ಈ ಥರ ಬೆಂದಿರುತ್ತೆ. ಕೆಂಪಕ್ಕಿದೆ ನೋಡಿ ಮಟನ್. ಇವರು ಒಳ್ಳೆ ಕುರಿನೇ ಇವರೇ ನೋಡಿ ಒಡಿಸೋವಂಥದ್ದು ಕುರಿ. ನೋಡಿ MK ಅನ್ನೋದು ಈ ಥರ ಬಿಡುತ್ತೆ. ಈ ಥರ ಬಿಸಿ ನೋಡಿ, ಒಳ್ಳೆ ಆಲ್ಮೋಸ್ಟು 1 2 3 4 5 6 ನೋಡಿ 6-7 ಪೀಸ್ ಹಾಕ್ತಾರೆ ಮಟನ್ ಪೀಸು. ಒಳ್ಳೆ ಸಕ್ಕತ್ತಾಗಿದೆ. ನೋಡಿ, ಈ ಥರ ನೋಡಿ, ಇದರಲ್ಲಿ ನೋಡಿ ಮಟನ್ ತಗೊಂಡು ಮತ್ತು ಇದರಲ್ಲಿ ಅನ್ನ ಬಿರಿಯಾನಿ ಈ ಥರ ಇಟ್ಕೊಂಡು ಈ ಥರ ತಿನ್ನೋವಂಥದ್ದು. ಸ್ನೇಹಿತರೆ ನೋಡಿ, ಮಟನ್ ಬಿರಿಯಾನಿ ಅನ್ನೋದು ನೀವು ಹೊಸಕೋಟೆಯಲ್ಲಿ ಸುಮಾರು ಥರ ಒಂದು ಬಿರಿಯಾನಿ ತಿಂದಿರ್ತೀರ. ಅಲ್ಲಿ ಅಂತೂ ಬಿರಿಯಾನಿ ಮಾಡೋದಂತೂ ತೋರಿಸಿಲ್ಲ. ಆದರೆ ಟ್ರೈ ಮಾಡಿದೆ ಸುಮಾರು ಹತ್ರ. ಅಲ್ಲಿನೂ ಓಕೆ ಮಾಡಿಲ್ಲ. ಆದರೆ ಇವರು ಒಳ್ಳೆ ನಾಟಿ ಸ್ಟೈಲಲ್ಲಿ ಮಾಡಿರೋಂಥದ್ದು ಒಂದು ಬಿರಿಯಾನಿ. ಏನು ಯಾವುದೇ ಒಂದು ಟೇಸ್ಟಿಂಗ್ ಪೌಡ್ರು, ಯಾವುದೇ ಒಂದು ಲೆಮನ್ ಸಾಲ್ಟು ಏನೂ ಯೂಸ್ ಮಾಡಿದಿರ. ಪ್ರತಿಯೊಂದು ನಾಟಿ ಸ್ಟೈಲಲ್ಲಿ ಸೊಪ್ಪು ಹಾಕಿ, ಸೊಪ್ಪನ್ನು ಬೇಯಿಸಿ, ಮತ್ತು ಮಟನ್ನ ಸಪ್ರೇಟಾಗಿ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಮತ್ತು ಮಾಡಿರೋದಂಥದ್ದು. ಎಕ್ಸಲೆಂಟು. ಈ ಬಿರಿಯಾನಿ ನೀವು ಟೇಸ್ಟ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಲೇಬೇಕು. ಈ ಹೋಟೆಲ್ ಪಕ್ಕದಲ್ಲೇ ಭಾರತ್ ಪೆಟ್ರೋಲ್ ಬಂಕ್ ಇದೆ. ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಈ ಹೋಟ್ಲ್ ಇರೋವಂಥದ್ದು. ಸೂಪರಾಗಿದೆ ನೋಡಿ. ಪೀಸ್ ತೆಗೆದಿದ ತಕ್ಷಣ ಮಟನ್ನಲ್ಲಿ ನೋಡಿ ಈ ಥರ ಬರಬೇಕು. ಬಿಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನಿಲ್ಲ. ಸುಮ್ಮನೆ ಓಪನ್ ಮಾಡಿದ ತಕ್ಷಣ ಬರ್ತೈತೆ. ಮಕ್ಕಳಾದ್ರೂ ಅಷ್ಟೇ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ನೋಡಿ, ಇದ್ರ ಜೊತೆ ಕಾಲು ಸೂಪು
ಕಾಲು ನೋಡಿ ಹೆಂಗಿದೆ, ಫುಲ್ ಕಾಲು ಈ ಥರ ಕೊಡ್ತಾರೆ. ಪ್ರತಿಯೊಂದು ಸ್ಕಿನ್ನು ನೋಡಿ ಈ ಥರ, ಇದು ಸ್ಕಿನ್ ಅನ್ನೋದು ನೋಡಿ ಈ ಥರ ಉದ್ರೋಗಿರುತ್ತೆ. ಇದ್ರ ಮೇಲ್ಗಡೆ ಇರೋ ಸ್ಕಿನ್ನು ಈ ಥರ ಉದ್ರೋಗುತ್ತೆ. ಅದು 5 ಅವರ್ ಇದನ್ನು ಬೇಯಿಸ್ಕೊಂಡಿರೋವಂಥದ್ದು. 5 ಇಂದ 6 ಅವರು ನೈಟ್ ಪೂರ್ತಿ ಇದನ್ನು ಬೇಯಿಸ್ಕೊತಾರೆ. ಕಾಲು ಅನ್ನೋದು ಬೇಯಿಸ್ಕೊಂಡು ಇದು ಮಾಡೋವಂಥದ್ದು ಒಂದು ಕಾಲು ಸೂಪು ಸೂಪರಾಗಿ ಮಾಡ್ತಾಯಿದೆ. ಇವ್ರು ಮಾಡ್ತಾರೋ ಅಂಥ ಅಡುಗೆಗಳು ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಇದುವರೆಗೂ ಎಲ್ಲಿ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ನನ್ನ ಚಾನಲಲ್ಲಿ ಶೂಟ್ ಮಾಡಿ ಮಾಡ್ತಾರಂಥದ್ದು. ಸಕ್ಕತ್ತಾಗಿ ಮಾಡ್ತಾಯಿದೆ. ನೋಡಿ ಬಿರಿಯಾನಿ ಜೊತೆ ಕಾಲು ಸೂಪ್ ತೊಗೊಂಡು ಈ ಥರ ತಿಂತಾಯಿದ್ರೆ ಮತ್ತೆ ನೀವು 100% ಇಲ್ಲಿಗೆ ಬಂದೇ ಬರ್ತೀರ. ಹೊಟ್ಟೆ ತುಂಬ ಕೊಡ್ತಾರೆ. ಒಂದು ಬಿರಿಯಾನಿ ನೀವು ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಅಷ್ಟೊಂದು ಬಿರಿಯಾನಿ ಕೊಡ್ತಾರೆ ನೋಡಿ. ಕಾಲು ಸೂಪ್ ಕುಡಿಬೇಕಂದ್ರೆ ನೀವು 5 ಗಂಟೆಗೆ ರೆಡಿ ಇರುತ್ತೆ. ಇದು 5 ಗಂಟೆಗೆ ರೆಡಿ ಇರುತ್ತೆ. ಯಾವಾಗಾದರೂ ಬಂದು 11 ಗಂಟೆವರೆಗೂ ಇದು ಬಿಸಿ ಇದೇ ಥರ ಇರುತ್ತೆ. ಇವರು ಪಾತ್ರೆ ಈ ಥರ ಮಾಡಿಕೊಂಡು ಅದ್ರ ಪಾತ್ರೆ ಕೆಳಗಡೆ ನೀರಿಟ್ಬಿಟ್ಟು ಬಿಸಿ ಮಾಡ್ತಾನೇ ಇರ್ತಾರೆ. ಜಸ್ಟು ಬಿಸಿ ನೀರು ಕುದೀತಾ ಇರುತ್ತೆ. ಕೆಳಗಡೆ ಕೆಂಡ ಬಿಸಿ ಇರುತ್ತೆ. ಅದ್ರ ಮೇಲ್ಗಡೆ ನೀರು ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಬಿಸಿ ಮಾಡ್ತಾನೆ ಇರ್ತಾರೆ. ನೀವು 11 ಗಂಟೆಯಲ್ಲಿ ಬಂದ್ರೂ ಈ ಥರ ಬಿಸಿ ಸೂಪ್ ಕೊಡ್ತಾರೆ. ಮಟನ್ನು ಅಷ್ಟೇ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕುಷ್ಕ ಪ್ರತಿಯೊಂದು ಯಾವುದೇ ಟೈಮಲ್ಲಿ ಬಂದ್ರೂ ಸಿಗುತ್ತೆ. ಇವರು ದಿನಕ್ಕೆ ಏನಿಲ್ಲ ಅಂದ್ರೆ 4 ರಿಂದ 5 ಸತಿ ಮಾಡ್ತಾರಂತೆ. ಫ್ರೆಶ್ ಆಗಿ ಮಸಾಲ ಮಾಡಿ ನೈಟೇ ಮಸಾಲ ಮಾಡ್ಕೊಂಡು ಇಟ್ಕೊಂಡು ಇದು ಬೆಳಗ್ಗೆ ಹಾಕೋಣಂಥ ಸೊಪ್ಪೆಲ್ಲನೂ ಒಂದು ದಿವಸ ಮುಂಚೆನೇ ಮಾಡ್ಕೊತಾರೆ, ಬೇಯಿಸ್ಕೊಂಡು ಮಾಡೋವಂಥ ಬಿರಿಯಾನಿ ಸೂಪರಾಗಿದೆ. ಯಾರು ಮಿಸ್ ಮಾಡಿದ್ರೆ ಈ ಹೋಟೆಲ್ ಬಂದು ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಮತ್ತು ನನಗೆ ಕಾಮೆಂಟ್ ಮಾಡಿ, ಸರ್ ಈ ಥರ ಹೋಗಿದೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಥರ ಕಾಮೆಂಟ್ಸ್ 100% ಬಂದೇ ಬರುತ್ತೆ. ಹಾಂ ಸಿನಿ ಹೆಂಗೈತೆ ಬಿರಿಯಾನಿ? ತುಂಬ ಚೆನ್ನಾಗೈತೆ, ಡಿಫ್ರೆಂಟ್ ಆಗೈತೆ ಟೇಸ್ಟು ಎಲ್ಲ ಚೆನ್ನಾಗೈತೆ. ಚಿನ್ಮಯ್ ಹೆಂಗೈತೆ ಬಿರಿಯಾನಿ? ಚೆನ್ನಾಗೈತೆ. ಸಕ್ಕತ್ತಾಯ್ತಾ? ಹಾಂ, ಈ ಥರ ಇರುತ್ತೆ ಒಂದು ಬಿರಿಯಾನಿ ಅನ್ನೋದು. ಕಾಲು ಸೂಪ್ ಕುಡೀರಿ. ಕಾಲು ಸೂಪ್ ಹೆಂಗೈತೆ ನೋಡ್ರಿ. ಹಾಂ ನೋಡಿ ಕಾಲು ಸೂಪ್ ಹೆಂಗೈತೆ ನೋಡಿ, ಈ ಥರ ಇಳಿಬೇಕು. ನೋಡಿದಾ? ಕಾಲು ಅಂದರೆ ಈ ಥರ ಬೆಂದಿರುತ್ತೆ. ಕಾಲು ಸೂಪ್ ಟೇಸ್ಟ್ ಮಾಡಿ ಸಕ್ಕತ್ತಾಗಿದೆ. ಸರ್ ಹೆಂಗಿದೆ ಸರ್ ಬಿರಿಯಾನಿ? ಚೆನ್ನಾಗಿದೆ. ಹೊಸಕೋಟೆ ಸ್ಟೈಲಲ್ಲಿ ಹಾಂ ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, ಇದು ಭಾರತ್ ಪೆಟ್ರೋಲ್ ಬಂಕ್ ಇದೆ. ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇವರು ಹೋಟ್ಲ್ ಇರೋವಂಥದ್ದು. ಇದು ಅತ್ತಿಬೆಲೆ ಆನೇಕಲ್ ರೋಡು ಮೈನ್ ರೋಡಲ್ಲೇ ಇದು ಇರೋವಂಥದ್ದು ಒಂದು ಹೊಸಕೋಟೆ ದಮ್ ಬಿರಿಯಾನಿ. ನೋಡಿ ರೈಡರ್ಸು ಎಲ್ಲ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇವ್ರ ಅಮ್ಮ ಇವರು ನೋಡಿ, ಇವರೇ ಓನರು ಮುರಳಿಯವರು, ಅವ್ರ ಅಮ್ಮ ಇವರೇನೆ ಎಲ್ಲ ಇವ್ರ ಮಕ್ಕಳು. ಇವರು ದೊಡ್ಡ ಮಗ ಮತ್ತೆ ಇವರು ಚಿಕ್ಕ ಮಗ ಮತ್ತೆ ದರ್ಶನ್ ದೀಕ್ಷಿತ್ ಇವರು ಫ್ಯಾಮಿಲಿ ಆಗಿರುತ್ತೆ. ಇದು ಅಮ್ಮನೇ ಇದು ಮುದ್ದೆ ಐಟಮ್ಸ್ ಎಲ್ಲ, ಮುದ್ದೆ ಗ್ರೇವಿ ಐಟಮು ಈ ಥರ ನಾಟಿ ಸ್ಟೈಲಲ್ಲಿ ಇವರೇ ಎಲ್ಲ ಮಾಡೋವಂಥದ್ದು. ಹಾಂ ಸರಿ, ಓಕೆ.
ಸ್ನೇಹಿತರೆ ನೋಡಿ, ಬೆಳಗ್ಗೆ ಮಾಡಿರೋ ಬಿರಿಯಾನಿ ಆಲ್ಮೋಸ್ಟ್ ಖಾಲಿ ಆಗಿದೆ. ಜಸ್ಟ್ ಒಂದು 4 ಪ್ಲೇಟ್ ಇದೆ. 4 ಪ್ಲೇಟು ಇರೋವಂಥದ್ದು ಬರೀ ಕುಷ್ಕ ಇದೆ. ಇನ್ನು ಪೀಸ್ ಎಲ್ಲ ಫುಲ್ ಖಾಲಿ ಆಗಿದೆ. ಅದನ್ನು ನೋಡಿಕೊಂಡು ಮತ್ತೆ ಇನ್ನೊಂದು ಪಾತ್ರೆ ಮಾಡಿದ್ದಾರೆ ನೋಡಿ. ಇನ್ನೊಂದು ಪಾತ್ರೆ ಮಾಡಿರೋವಂಥದ್ದು ಇದೇ ಥರ ಒಂದು 20 ಕೆ ಜಿ ಹಾಕಿ ಬಿರಿಯಾನಿ ಮಾಡ್ತಾ ಇರ್ತಾರೆ. ಇದು ಏನಕ್ಕೆ ಅಂತಂದರೆ ಇದು ಬಿಸಿನೇ ಇವರು ಕೊಡೋವಂಥದ್ದು. ಪ್ರತಿಯೊಂದು ಅಷ್ಟೇ ಯಾವುದೇ ಒಂದು ಕಸ್ಟಮರ್ ಬಂತಂದ್ರು, ಯಾವುದೇ ಟೈಮಲ್ಲಿ ಬಂತಂದ್ರು ಇದೇ ಥರ ಒಂದು ಬಿಸಿ ಬಿರಿಯಾನಿ ಮಾಡಿ ಕೊಡ್ತಾ ಇರ್ತಾರೆ ನೋಡಿ. ಅಲ್ಲೊಂದು ಪಾತ್ರೆ, ಇಲ್ಲೊಂದು ಪಾತ್ರೆ, ಮತ್ತು ಇದು ಮೂರನೇ ಪಾತ್ರೆ. ಅದು ಖಾಲಿ ಆಗೋಗಿದ ತಕ್ಷಣ ಮತ್ತೆ ಇದು ರೆಡಿ ಮಾಡ್ತಾರೆ. ಈ ಥರ ದಮ್ ಹಾಕಿ ಇದು ಇಡಬೇಕಂದ್ರೆ ಆಲ್ಮೋಸ್ಟ್ ಒಂದು 20 ನಿಮಿಷ ಬೇಕಾಗುತ್ತೆ. ಆ ಕಾರಣಕ್ಕೆ ಈ ಥರ ಮಾಡ್ಕೊತಾರೆ ನೋಡಿ. ಈ ಥರ ಒಂದು ದಮ್ ಹಾಕಿ ಬಿಸಿನೇ ಇಡ್ತಾರೆ. ಈ ಪಾತ್ರೆ ಖಾಲಿ ಆಗಿದ ತಕ್ಷಣ ಮತ್ತೆ ಈ ಪಾತ್ರೆ ರೆಡಿ ಮಾಡ್ತಾರೆ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಪಾತ್ರೆ ರೆಡಿ ಮಾಡ್ಕೊತಾನೆ ಇರ್ತಾರೆ ನೋಡಿ. ಇದು ಒಳಗಡೆ ಇರೋವಂಥದ್ದು ಇದು ಒಂದು ಇವರು ಸೆಟಪ್. ಇದು ಹೊರಗಡೆ ಮಾಡೋದ್ರಿಂದ ತುಂಬ ಧೂಳು ಬರುತ್ತೆ, ಗಾಡಿ ಓಡಾಡ್ತಾ ಇರುತ್ತೆ. ಆ ಕಾರಣಕ್ಕೆ ಇದು ಮಳೆ ಬಂದಾಗ ಎಲ್ಲನೂ ಇಲ್ಲಿ ಯೂಸ್ ಮಾಡ್ಕೊತಾರೆ. ಈ ಜಾಗ ಯೂಸ್ ಮಾಡಿಕೊಂಡು ನೋಡಿ ಈ ಥರ ಇವರು ದಮ್ಮ ಹಾಕುವಂಥದ್ದು ನೋಡಿ. ಮೇಲ್ಗಡೆ ಏನಿಲ್ಲ ಅಂತಂದರೂ ಒಂದು 10 ರಿಂದ 15 ಕೆ ಜಿ ಒಂದು ಕೆಂಡ ಹಾಕ್ಕೊತಾರೆ. ನೋಡಿ, ನಿಮಗೆ ಯಾರಿಗೆಲ್ಲ ಒಂದು ಬಿರಿಯಾನಿ ಅನ್ನೋದು ಇಷ್ಟ ಇದೆಯೋ, ಇಲ್ಲಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ ಸಿಗುತ್ತೆ ನೋಡಿ. ಇದು ಬಂದು ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ಬಂದು 250 ರೂಪಾಯಿ ಇರುತ್ತೆ, ಮತ್ತು ಚಿಕನ್ ಬಿರಿಯಾನಿ ಬಂದು 150 ರೂಪಾಯಿ ಇರುತ್ತೆ, ಮತ್ತು ಕುಷ್ಕ ಬಂದು 50-60 ರೂಪಾಯಿ ಕುಷ್ಕ ಇದೆ ನೋಡಿ. ಈ ಥರ ಒಂದು ಇವರು ಬಿರಿಯಾನಿ ಮಾಡೋವಂಥದ್ದು ತುಂಬಾ ಸಖತ್ತಾಗಿದೆ. ಒಳ್ಳೆ ಸ್ಮೆಲ್ಲು, ಒಳ್ಳೆ ನೀಟಾಗಿ ಕ್ಲೀನಾಗಿ ನೋಡಿ. ಹೊಸಕೋಟೆಯಲ್ಲಿ ಸುಮಾರು ಹತ್ರ ನೀವು ಬಿರಿಯಾನಿ ತಿಂದಿರ್ತೀರ. ಅದೇ ಥರ ಬಿರಿಯಾನಿ ಇಲ್ಲಿ ನಿಮಗೆ ಹತ್ತಿ ಬೆಲೆಯಲ್ಲೇ ಸಿಗುತ್ತೆ. ಎಲ್ಲಿ ಎಷ್ಟು ದೂರ ಹೋಗಬೇಕಾಗಿಲ್ಲ, ಏನೂ ಇಲ್ಲ. ಅದೇ ಥರ ಟೇಸ್ಟು ನಿಮಗೆ ಇಲ್ಲಿ ಸಿಗುತ್ತೆ. ಹೊಟ್ಟೆ ತುಂಬ ಬಿರಿಯಾನಿ ಕೊಡ್ತಾರೆ. ನೀವು ಬಂದು ಒಂದ್ಸರಿ ಟೇಸ್ಟ್ ಮಾಡ್ಬೋದು.